ಆತ್ಮೀಯರೇ, ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. 7ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂಥ ಕಲಿಕಾ ಫಲ 2ರ ಕಲಿಕಾ ಹಾಳೆ 15ರ ವಿಡಿಯೋ ವಿಶ್ಲೇಷಣೆ. ಮೊದಲನಿಗೆ ಈ ಕೆಳಗಿನ ಗುಣಾಕಾರದ ಕೋಷ್ಟಕಗಳನ್ನು ಸರಿಯಾದ ಉತ್ತರಗಳಿಂದ ತುಂಬಿರಿ. ನೋಡಿ, ಇಲ್ಲಿ ಗುಣಾಕಾರದ ಕೋಷ್ಟಕವನ್ನು ಕೊಟ್ಟಿದ್ದಾನೆ. ಅಂದರೆ ಧನಪೂರ್ಣಾಂಕ ಮತ್ತು ಋಣಪೂರ್ಣಾಂಕಗಳನ್ನು ಗುಣಾಕಾರ ಮಾಡ್ತಕ್ಕಂಥದ್ದು. ಈ ಧನಪೂರ್ಣಾಂಕ ಮತ್ತು ಋಣಪೂರ್ಣಾಂಕವನ್ನು ಗುಣಾಕಾರ ಮಾಡೋದಕ್ಕಿಂತ ಮೊದಲು ಇಂದಿನ ಒಂದು ಕಲಿಕಾ ಹಾಳೆಯಲ್ಲಿ ಹೇಳಿದ ರೀತಿಯಲ್ಲಿ ಚಿಹ್ನೆಗಳ ಗುಣಾಕಾರ ಗೊತ್ತಿರಬೇಕು. ಪ್ಲಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಪ್ಲಸ್, ಮೈನಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಪ್ಲಸ್, ಪ್ಲಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಮೈನಸ್, ಮೈನಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಮೈನಸ್. ಈ ಒಂದು ಚಿಹ್ನೆಗಳ ಗುಣಾಕಾರದ ಪರಿಕಲ್ಪನೆ ಮಕ್ಕಳಿಗಿದ್ದಾಗ ಬಹಳ ಸರಳವಾಗಿ ಈ ಒಂದು ಲೆಕ್ಕಗಳನ್ನು ನಾವು ಅರ್ಥೈಸ್ಬೋದು. ನೋಡಿ, ಇಲ್ಲಿ -2 -12 ಮತ್ತು -2 ಗುಣಿಸ್ಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ ಬರುತ್ತೆ, 12 24 ಉತ್ತರ ಬರುತ್ತೆ. ಅದನ್ನು ಈ ಬಾಕ್ಸಿಗೆ ತುಂಬಬೇಕು 24 ಉತ್ತರವನ್ನು. ಅದೇ ರೀತಿ -12 ಮತ್ತು +6 ಗುಣಿಸ್ಬೇಕು. ಇದು ಮೈನಸ್ಸು ಮತ್ತು ಇದು ಪ್ಲಸ್ಸು. ಮೈನಸ್ ಇಂಟು ಪ್ಲಸ್ ಮೈನಸ್ ಬರುತ್ತೆ, 12 72. ಇದನ್ನು ಈ ಬಾಕ್ಸ್ಗೆ ತುಂಬಬೇಕು. ನೆಕ್ಸ್ಟ್ ಇಲ್ಲಿ -3 ಇದೆ, +6 ಇದೆ. ಅಲ್ಲ, -3 ಮತ್ತು -2 ಮೊದಲು ಗುಣಿಸ್ಬೇಕು. -3 ಇಂಟು -2, ಮೈನಸ್ ಇಂಟು ಮೈನಸ್ ಪ್ಲಸ್ 3 2 6, ಈ ಬಾಕ್ಸಿಗೆ ತುಂಬ್ತೀವಿ. ಅದೇ ರೀತಿ -3 ಇದೆ, +6 ಇದೆ, ಮೈನಸ್ ಇಂಟು ಪ್ಲಸ್ ಅಥವಾ ಪ್ಲಸ್ ಇಂಟು ಮೈನಸ್ ಮೈನಸ್ಸೇ ಬರುತ್ತೆ, 6 3 18, ಈ ಬಾಕ್ಸ್ಗೆ ತುಂಬಬೇಕು. ಇದೇ ರೀತಿ ಈ ಮುಂದಿನ ಒಂದು ಲೆಕ್ಕಗಳು ಕೂಡ ಇದು ಕೂಡ ಗುಣಾಕಾರ ಮಾಡಬೇಕು. ಇದು ಇಲ್ಲಿ ಧನಪೂರ್ಣಾಂಕ ಇದೆ, ಇದು ಧನಪೂರ್ಣಾಂಕ ಇದೆ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬರುತ್ತೆ, 18 80 ಉತ್ತರವನ್ನು ಈ ಬಾಕ್ಸ್ಗೆ ತುಂಬ್ತೀವಿ. ಅದೇ ರೀತಿ ಇದು ಧನಪೂರ್ಣಾಂಕ, ಇದು ಕೂಡ ಧನಪೂರ್ಣಾಂಕ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬರುತ್ತೆ, 8 8, ಇಲ್ಲಿಗೆ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ಋಣಪೂರ್ಣಾಂಕ ಇದೆ, -5 ಇದೆ. ಇಲ್ಲಿ ಧನಪೂರ್ಣಾಂಕ ಇದೆ, ಪ್ಲಸ್ ಇಂಟು ಮೈನಸ್ ಅಥವಾ ಮೈನಸ್ ಇಂಟು ಪ್ಲಸ್ ಮೈನಸ್ ಬರುತ್ತೆ, 15 50, ಈ ಬಾಕ್ಸಿಗೆ. ಇಲ್ಲಿ -5 ಇದೆ, +1 ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್ 5 5, ಈ ಬಾಕ್ಸ್ಗೆ ತುಂಬ್ತಾ ಹೋಗ್ತೀವಿ. ಇಲ್ಲಿ ಪ್ರಮುಖವಾಗಿ ಆ ಚಿಹ್ನೆಗಳ ಗುಣಾಕಾರದ ಪರಿಕಲ್ಪನೆ ಮಕ್ಕಳಿಗೆ ಭಾಳ ನೀಟಾಗಿ ಮೂಡಿದರೆ ಈ ಲೆಕ್ಕಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ಬಾಕ್ಸಲ್ಲೂ ಅಷ್ಟೇ, ಇಲ್ಲಿ ಋಣಪೂರ್ಣಾಂಕ ಇದೆ, ಇಲ್ಲಿ ಧನಪೂರ್ಣಾಂಕ ಇದೆ. ಮೈನಸ್ ಇಂಟು ಪ್ಲಸ್ ಮೈನಸ್ 7 3 21 ಇಲ್ಲಿ ಬರಿತೀವಿ. ನೆಕ್ಸ್ಟ್ ಇಲ್ಲಿ -7 ಇದೆ, -9 ಇದೆ. ಋಣಪೂರ್ಣಾಂಕ ಮತ್ತು ಋಣಪೂರ್ಣಾಂಕ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 97 63. ನೆಕ್ಸ್ಟ್ ಇದು ಧನಪೂರ್ಣಾಂಕ, ಇದು ಕೂಡ ಧನಪೂರ್ಣಾಂಕ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ 13 30, ಈ ಬಾಕ್ಸಿಗೆ. ಇದು ಕೂಡ ಧನಪೂರ್ಣಾಂಕ, ಇದು ಋಣಪೂರ್ಣಾಂಕ. ಪ್ಲಸ್ ಇಂಟು ಮೈನಸ್ ಮೈನಸ್ 19 90. ಇಲ್ಲಿ ಬಹಳ ಸಣ್ಣ ಸಂಖ್ಯೆಗಳ ಗುಣಾಕಾರವನ್ನು ಕೊಟ್ಟಿದ್ದೇನೆ. ಇಲ್ಲಿ ಸಂಖ್ಯೆಗಳ ಗುಣಾಕಾರದ ಪರಿಕಲ್ಪನೆ ಮುಖ್ಯ ಆಗೋದಿಲ್ಲ. ಈ ಮಕ್ಕಳಿಗೆ ಚಿಹ್ನೆಗಳ ಪರಿಕಲ್ಪನೆ ಎಷ್ಟರ ಮಟ್ಟಿಗೆ ಮೂಡಿದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ತಕ್ಕಂಥದ್ದು ಈ ಒಂದು ಲೆಕ್ಕಗಳ ಉದ್ದೇಶ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಭಾಗಾಕಾರದ ಆಟವನ್ನು ನೋಡೋಣ. ಈ ಭಾಗಾಕಾರದ ಆಟದಲ್ಲಿಯೂ ಕೂಡ ನಾವು ನೋಡ್ತಿದ್ದೀವಿ. ಇಲ್ಲಿ +16 / +4, ಅದನ್ನು ಅಂಶ ಮತ್ತು ಛೇದದ ರೂಪದಲ್ಲಿ ಬರ್ಕೊಂಡಿದ್ದಾನೆ. ಈಗ 4ರಿಂದ 16 ಭಾಗ ಮಾಡಬೇಕು. ನಾವು ಗುಣಾಕಾರ ಮತ್ತು ಭಾಗಾಕಾರಕ್ಕೆ ಸಂಬಂಧಿಸಿದಂಥ ಒಂದು ಸಂದರ್ಭದಲ್ಲಿಯೂ ಕೂಡ ನಾವು ಚಿಹ್ನೆಗಳ ಗುಣಾಕಾರವನ್ನು ಮೊದಲು ಮಾಡ್ತೀವಿ, ಅದೇ ರೀತಿ ಚಿಹ್ನೆಗಳ ಭಾಗಾಕಾರವನ್ನು ಮಾಡ್ತೀವಿ. ಚಿಹ್ನೆಗಳ ಗುಣಾಕಾರದಲ್ಲಿ ಯಾವ ರೀತಿ ಚಿಹ್ನೆಗಳು ಗುಣಿಸಿದಾಗ ಬರ್ತಾವೋ ಅದೇ ರೀತಿ ಭಾಗಾಕಾರದಲ್ಲೂ ಕೂಡ ಸೇಮ್ ಬರುತ್ತೆ. ಇಲ್ಲಿ ಪ್ಲಸ್ಸನ್ನು ಪ್ಲಸ್ಸಿಂದ ಭಾಗ ಮಾಡಿದರೆ ಪ್ಲಸ್ಸೇ ಬರುತ್ತೆ, 4 4 16, ಇದು ಉತ್ತರ. ಇಲ್ಲಿ ಉದಾಹರಣೆ ಲೆಕ್ಕವನ್ನು ಕೊಟ್ಟಿದ್ದೇನೆ. ಈಗ ಇಲ್ಲಿ +27 ಕೊಟ್ಟಿದ್ದೇನೆ. ಇಲ್ಲಿ ಛೇದದಲ್ಲಿ ಏನೂ ಕೊಟ್ಟಿಲ್ಲ, ಭಾಜಕವನ್ನು ಕೊಟ್ಟಿಲ್ಲ. ಇಲ್ಲಿಯೂ ಕೂಡ ಅಷ್ಟೇ, ಅಂಶವನ್ನು ಕೊಟ್ಟಿಲ್ಲ, ಛೇದವನ್ನು ಕೊಟ್ಟಿದ್ದಾನೆ. ಹಾಗಾಗಿ ನಾವು +9 ಇಲ್ಲಿ ಬರ್ಕೋಬೇಕು. ಇದೇ +9 ಬರ್ಕೊಂತೀವಿ. +9 ಬರ್ಕೊಂಡ ನಂತರದಲ್ಲಿ +27 / +9. ಪ್ಲಸ್ಸಿಂದ ಪ್ಲಸ್ಸನ್ನು ಭಾಗ ಮಾಡಿದರೆ ನಮಗೇನು ಬರುತ್ತೆ? ಪ್ಲಸ್ಸೇ ಬರುತ್ತೆ, 9 3 27, +3, ಇಲ್ಲಿಗೆ ಉತ್ತರ ಬರುತ್ತೆ. ನೆಕ್ಸ್ಟ್
ನೋಡಿ ನೋಡಿ ಈ ಒಂದು ಮೂರನೇ ಲೆಕ್ಕದಲ್ಲಿ ಭಾಜ್ಯವನ್ನು ಕೊಟ್ಟಿಲ್ಲ, ಇಲ್ಲೂ ಕೂಡ ಕೊಟ್ಟಿಲ್ಲ, ಭಾಜಕವನ್ನು ಮಾತ್ರ +5 ಅಂತ ಕೊಟ್ಟಾರೆ. ಬಟ್ ಭಾಗಲಬ್ಧ +1 ಅಂತ ಅವನು ಉತ್ತರ ಆಲ್ರೆಡಿ ಕೊಟ್ಬಿಟ್ಟಿದ್ದಾನೆ. ಈ ಒಂದು ಆಧಾರದ ಮೇಲೆ ನಾವು ಪ್ಲಸ್ ಭಾಜ್ಯ ಕೂಡ +5 ಬರುತ್ತೆ. ಹಾಗಾಗಿ +5 ಡಿವೈಡೆಡ್ ಬೈ +5, ಯಾಕೆಂದರೆ ಭಾಗಲಬ್ಧ +1 ಅಂತ ಕೊಟ್ಟಿದ್ದಾನೆ. ಪ್ಲಸ್ ಇಂದ ಪ್ಲಸ್ಸನ್ನು ಭಾಗ ಮಾಡಿದರೆ ಪ್ಲಸ್ ಬರುತ್ತೆ. ಸೊ 5 1 5, ಭಾಗಲಬ್ಧ ಎಷ್ಟು ಬರುತ್ತೆ? +1 ಬರುತ್ತೆ. ಹಾಗಾಗಿ ನಾವಿಲ್ಲಿಗೆ +5 ಬರೀಬೇಕು. ಅದೇ ರೀತಿ ಅಂಶಕ್ಕೂ ಕೂಡ +5 ನಾವು ಬರಿತೀವಿ. ಇನ್ನು ಮುಂದಿನ ಲೆಕ್ಕ +49 ಡಿವೈಡೆಡ್ ಬೈ -7 ಕೊಟ್ಟಿದ್ದಾನೆ. ಅದೇ ರೀತಿ ಅಂಶದಲ್ಲಿ +49 -7 ಕೊಟ್ಟಿದ್ದಾನೆ. ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಅಥವಾ ಮೈನಸ್ ಡಿವೈಡೆಡ್ ಬೈ ಪ್ಲಸ್ ಯಾವ ಥರ ಭಾಗ ಮಾಡಿದರೂ ಆಗುತ್ತೆ, ಅದು ಮೈನಸ್ಸೇ ಬರುತ್ತೆ. 7 7 49, ಭಾಗಲಬ್ಧ 7 ಬಂತು. ಅಂದರೆ ಚಿಹ್ನೆಗಳ ಗುಣಾಕಾರದಲ್ಲಿ ಯಾವ ರೀತಿ ಚಿಹ್ನೆಗಳು ಬದಲಾಗ್ತೋ ಚಿಹ್ನೆಗಳ ಭಾಗಾಕಾರದಲ್ಲಿಯೂ ಕೂಡ ಸೇಮ್ ಅದೇ ರೀತಿ ಆಗುತ್ತೆ. ಅಲ್ಲಿ ಚಿಹ್ನೆಗಳ ಗುಣಾಕಾರ ಅಂತ ಕರಿತೀವಿ, ಇಲ್ಲಿ ಚಿಹ್ನೆಗಳ ಭಾಗಾಕಾರ ಅಂತೇಳಿ ಕರಿತೀವಿ. ಗುಣಾಕಾರದಲ್ಲಿ ಹೇಳಿದ ರೀತಿಯಲ್ಲಿ ನೋಡಿ, ಧನಪೂರ್ಣಾಂಕ ಹಾಗೂ ಧನಪೂರ್ಣಾಂಕದ ಭಾಗಲಬ್ಧ ಧನಪೂರ್ಣಾಂಕವೇ ಆಗಿರುತ್ತದೆ. ಅಂದರೆ ಧನಪೂರ್ಣಾಂಕವನ್ನು ಧನಪೂರ್ಣಾಂಕದಿಂದ ಭಾಗ ಮಾಡಿದಾಗ ಅದರ ಭಾಗಲಬ್ಧ ಧನಪೂರ್ಣಾಂಕ ಆಗಿರುತ್ತೆ. ಅದೇ ರೀತಿ ಇಲ್ಲಿ ನೋಡಿ, ಒಂದು ಧನಪೂರ್ಣಾಂಕ ಮತ್ತು ಒಂದು ಋಣಪೂರ್ಣಾಂಕದ ಭಾಗಲಬ್ಧ ಋಣಪೂರ್ಣಾಂಕ ಆಗಿರುತ್ತೆ. ಇನ್ನು ಸೇಮ್ ಇಲ್ಲಿಯೂ ಕೂಡ -50 ಕೊಟ್ಟಿದ್ದಾನೆ. ನೋಡಿ, ಈ ಲೆಕ್ಕದಲ್ಲಿ ಭಾಜ್ಯವನ್ನು ಕೊಟ್ಟಿದ್ದಾನೆ, ಭಾಜಕವನ್ನು ಕೊಟ್ಟಿಲ್ಲ ಮತ್ತು ಇಲ್ಲಿ ಭಾಗಲಬ್ಧವನ್ನು ಕೊಟ್ಟಿಲ್ಲ. ಹಾಗಾಗಿ ನಾವಿಲ್ಲಿ ಭಾಜಕಕ್ಕೆ ಅಂದರೆ ಛೇದಕ್ಕೆ ಯಾವ ಸಂಖ್ಯೆಯನ್ನು ಬೇಕಾದರೂ ಕೂಡ ನಾವು ಹಾಕ್ಕೋಬೋದು. ಮತ್ತು ಚಿಹ್ನೆಗೆ ಸಂಬಂಧಿಸಿದಂತೆ ನಾವು ಏನು ಹೇಳಿದ್ದೇನೆ, ಇಲ್ಲಿ ಧನಪೂರ್ಣಾಂಕ ಹಾಗೂ ಋಣಪೂರ್ಣಾಂಕದ ಭಾಗಲಬ್ಧ ಋಣಪೂರ್ಣಾಂಕವಾಗಿರ್ತದೆ ಅಂತ ಹೇಳಿದ್ದೇನೆ. ಹಾಗಾಗಿ ನಮಗೆ ಭಾಗಲಬ್ಧ ಏನು ಬರಬೇಕು, ಭಾಗಲಬ್ಧ ಋಣಪೂರ್ಣಾಂಕವೇ ಬರಬೇಕು. ಹಾಗಾಗಿ ಭಾಗಲಬ್ಧ ಋಣಪೂರ್ಣಾಂಕ ಬರಬೇಕಾಗಿರೋದ್ರಿಂದ ಅವನು ಭಾಜ್ಯದಲ್ಲಿ ಆಲ್ರೆಡಿ -50 ಇಟ್ಕೊಂಡಿರೋದ್ರಿಂದ ನಾವು ಭಾಜಕವನ್ನು ಪ್ಲಸ್ ಧನಪೂರ್ಣಾಂಕವನ್ನು ಇಟ್ಕೋಬೇಕು. ಧನಪೂರ್ಣಾಂಕ ಯಾವುದನ್ನಾದರೂ ಇಟ್ಕೋಬೋದು, ಯಾಕೆಂದರೆ ಅವನು ಇಲ್ಲೇನು ಕಂಡೀಷನ್ಸ್ ಕೊಟ್ಟಿಲ್ಲ. ಹಾಗಾಗಿ ನೋಡಿ, -50 ಡಿವೈಡೆಡ್ ಬೈ +5, ಪ್ಲಸ್ ಡಿವೈಡೆಡ್ ಬೈ ಮೈನಸ್ = ಮೈನಸ್ ಬರುತ್ತೆ. 5 × 50, ಉತ್ತರ -10 ಬರುತ್ತೆ. ಅಂದರೆ ಬೇರೆಯವ್ರಿಗೆ ಬೇರೆ ಬೇರೆ ಥರ ಉತ್ತರ ಬರ್ಬೋದು. ಇದನ್ನು ನಾವು ಯಾವ ಸಂಖ್ಯೆಯನ್ನು ಬೇಕಾದ್ರೂ ಇಟ್ಕೋಬೋದು, ಬಟ್ ಇದು ಧನಪೂರ್ಣಾಂಕದಿಂದಲೇ ಭಾಗ ಮಾಡಬೇಕು. ಮುಂದಿನ ಒಂದು ಲೆಕ್ಕ ಏನಿದೆ ಅದನ್ನು ನೋಡೋಣ. ನೋಡಿ, ಇಲ್ಲಿ ಖಾಲಿ ಕೊಟ್ಟಿದ್ದೇನೆ, ಬಟ್ ಇಲ್ಲಿ ಛೇದದಲ್ಲಿ -11 ಕೊಟ್ಟಿರೋದ್ರಿಂದ ನಾವು ಇಲ್ಲಿಗೆ -11 ಅಂತೇಳಿ ಹಾಕ್ಕೊತೀವಿ. ಬಟ್ ಭಾಜ್ಯದಲ್ಲಿ ಯಾವುದಾದ್ರು ಒಂದು ಧನಪೂರ್ಣಾಂಕವನ್ನು ಹಾಕಬೇಕು. ಯಾಕೆ ಅಂದರೆ ನಮಗೆ ಉತ್ತರ ಒಂದು ಋಣಪೂರ್ಣಾಂಕ ಬಂದಿರೋದ್ರಿಂದ, ಭಾಗಲಬ್ಧ ಋಣಪೂರ್ಣಾಂಕ ಬಂದಿರೋದ್ರಿಂದ ಭಾಜ್ಯಕ್ಕೆ ಧನಪೂರ್ಣಾಂಕವನ್ನೇ ಹಾಕಬೇಕು. -11 ಕೊಟ್ಟಿದ್ದೇನೆ. -11ರಿಂದ ಯಾವ ಸಂಖ್ಯೆಯನ್ನು ಭಾಗ ಮಾಡಿದರೆ ನಮಗೆ -9 ಬರುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಈಗ +99 ಡಿವೈಡೆಡ್ ಬೈ -11, ಪ್ಲಸ್ ಮತ್ತು ಮೈನಸ್ಸನ್ನು ಭಾಗ ಮಾಡಿದಾಗ ಮೈನಸ್ ಬರುತ್ತೆ. 11 99. ಹಾಗಾಗಿ ನಾವಿಲ್ಲಿಗೆ +99, ಇಲ್ಲಿ ಕೂಡ ಅಂಶಕ್ಕೂ ಕೂಡ +99 ಅಂತೇಳಿ ಬರ್ಕೊಂತೀವಿ. ನೆಕ್ಸ್ಟ್ ಮುಂದಿನ ಒಂದು ಲೆಕ್ಕವನ್ನು ನೋಡೋಣ. ಇಲ್ಲಿ ಋಣಪೂರ್ಣಾಂಕಗಳನ್ನು ಕೊಟ್ಟಿದ್ದೇನೆ. ಋಣಪೂರ್ಣಾಂಕವನ್ನು ಋಣಪೂರ್ಣಾಂಕದಿಂದ ಭಾಗ ಮಾಡೋದು. ಹಾಗಾಗಿ ಇಲ್ಲಿ ನೋಡಿ, ಮೇಲೆ ಹೇಳಿದ ರೀತಿಯಲ್ಲಿ ಒಂದು ಧನಪೂರ್ಣಾಂಕ ಒಂದು ಋಣಪೂರ್ಣಾಂಕ ಇದ್ದಂಥ ಸಂದರ್ಭದಲ್ಲಿ ಭಾಗಲಬ್ಧ ಯಾವಾಗಲೂ ಕೂಡ ಋಣಪೂರ್ಣಾಂಕವೇ ಆಗಿರುತ್ತದೆ. ಇದು ಗುಣಾಕಾರಕ್ಕೂ ಇದೇ ಸೇಮ್ ಬರುತ್ತೆ, ಭಾಗಾಕಾರಕ್ಕೂ ಕೂಡ ಇದೇ ಸೇಮ್ ಬರುತ್ತೆ. ಇಲ್ಲಿ ಅವನೇನು ಮಾಡಿದ್ದಾನೆ, ಎರಡೂ ಕೂಡ ಋಣಪೂರ್ಣಾಂಕವನ್ನು ಋಣಪೂರ್ಣಾಂಕದಿಂದ ಭಾಗ ಮಾಡ್ತಾನೆ. ಅಂದರೆ ಮೈನಸ್ ಡಿವೈಡೆಡ್ ಬೈ ಮೈನಸ್ = ಪ್ಲಸ್. ಅಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತೀವಿ, ಇಲ್ಲಿ ಮೈನಸ್ ಡಿವೈಡೆಡ್ ಬೈ ಮೈನಸ್ ಅಂತ ಕರಿತೀವಿ. ಸೊ ಪ್ಲಸ್ ಬರುತ್ತೆ. 6 2 12. ಅಂದರೆ ಒಂದು ಋಣಪೂರ್ಣಾಂಕವನ್ನು ಮತ್ತೊಂದು ಋಣಪೂರ್ಣಾಂಕದಿಂದ ಭಾಗ ಮಾಡಿದಾಗ ಭಾಗಲಬ್ಧ ಧನಪೂರ್ಣಾಂಕ ಬರುತ್ತೆ. ಇನ್ನು ಮುಂದಿನ ಒಂದು ಲೆಕ್ಕವನ್ನು ನೋಡೋಣ. ನೋಡಿ, ಇಲ್ಲಿ -60 ಕೊಟ್ಟಿದ್ದೇನೆ. ಹೀಗಾಗಿ ನಾವು ಇನ್ನೊಂದು ಋಣಪೂರ್ಣಾಂಕದಿಂದ ಭಾಗ ಮಾಡಬೇಕು. ಯಾಕೆಂದರೆ ಇಂಥದ್ರಿಂದಲೇ ಭಾಗ ಮಾಡಬೇಕು ಅಂತ ಏನಿಲ್ಲ, ಯಾಕೆಂದರೆ ಇಲ್ಲಿ ಭಾಗಲಬ್ಧ ಇಷ್ಟು ಬರಬೇಕು ಅಂತ ಅವನೇನು ಕೊಟ್ಟಿಲ್ಲದ್ರಿಂದ ನಾನು ಯಾವ ಸಂಖ್ಯೆಯಿಂದ ಬೇಕಾದ್ರೂ ಕೂಡ ನಾವು ಭಾಗ ಮಾಡ್ತೀನಿ. -60 ಮತ್ತು -10ರಿಂದ ಭಾಗ ಮಾಡ್ತೀನಿ. ಮೈನಸ್ ಡಿವೈಡೆಡ್ ಬೈ ಮೈನಸ್ ಪ್ಲಸ್ 10 60 +6 ಬಂತು. ನೀವು ಇಲ್ಲಿಗೆ ಛೇದಕ್ಕೆ ನೀವು ಯಾವ ಸಂಖ್ಯೆ ಬೇಕಾದರೂ ನೀವು ಕೊಟ್ಕೋಬೋದು, ಬಟ್ ಅದು ಋಣಪೂರ್ಣಾಂಕ ಆಗಿರಬೇಕು.
ಈ ಒಂದು ಲೆಕ್ಕದಲ್ಲಿ -81 ಕೊಟ್ಟವನೇ, ಇಲ್ಲಿ -1ರಿಂದ ಕೊಟ್ಟಿದ್ದಾನೆ. ನಾವಿಲ್ಲಿ ಈ ಭಾಗಕ್ಕೆ ಬರ್ಕೋಬೇಕು. -81 ಡಿವೈಡೆಡ್ ಬೈ -1. ಮೈನಸ್ಸಿಂದ ಮೈನಸನ್ನು ಭಾಗ ಮಾಡಿದಾಗ ಏನು ಬರುತ್ತೆ? ಪ್ಲಸ್ ಬರುತ್ತೆ. 1ರಿಂದ 81 ಆವರ್ತಿ ಭಾಗ ಆಗುತ್ತೆ. ಇಲ್ಲಿಗೆ ಉತ್ತರ +81 ಆಗುತ್ತೆ. ಋಣಪೂರ್ಣಾಂಕ ಹಾಗೂ ಋಣಪೂರ್ಣಾಂಕದ ಭಾಗಲಬ್ಧ ಧನಪೂರ್ಣಾಂಕವೇ ಆಗಿರುತ್ತದೆ. ಇದಿಷ್ಟು ಪೂರ್ಣಾಂಕಗಳಿಗೆ ಸಂಬಂಧಿಸಿದಂಥ ಮಾಹಿತಿ, ಹೀಗೆ ಸಂಬಂಧಿಸಿದಂಥ ಒಂದು ಲೆಕ್ಕಗಳಾಗಿದೆ. ಅಂದರೆ ಪೂರ್ಣಾಂಕಗಳ ಗುಣಾಕಾರ ಮತ್ತು ಭಾಗಾಕಾರದಲ್ಲಿ ಬರ್ತಕ್ಕಂಥ ಗುಣಲಬ್ಧ ಮತ್ತು ಭಾಗಲಬ್ಧಗಳು ಯಾವ ರೀತಿ ಇರುತ್ತವೆ ಅನ್ನೋದಕ್ಕೆ ಸಂಬಂಧಿಸಿದಂಥ ಒಂದು ಕಲಿಕಾ ಹಾಳೆ ಇದಾಗಿತ್ತು. ಸ್ನೇಹಿತರೆ, ನೀವು ಇದುವರೆಗೂ ಕೂಡ ದೇವರಾಜ ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಕೊನೆಯವರೆಗೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.